ಹಾಯ್ ಎಲ್ಲರಿಗೂ ನಮಸ್ಕಾರ. SRK ಡ್ರೀಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ರಂಗಪ್ರವೇಶದ ಪೂರ್ಣವಾದ ವಿಡಿಯೋ, ಚೆನ್ನೈದು ಫೋಟೋಶೂಟ್ ವಿಡಿಯೋ ನಿಮಗೆ ತಿಳಿಸ್ತೀನಿ. ಚೆನ್ನೈಗೆ ಹೋಗಬೇಕು ಅಂತ ನಾವು ಶನಿವಾರ ನಿರ್ಧಾರ ಮಾಡಿದೋ. ಶನಿವಾರನೇ ಬೆಳಗ್ಗೆನೇ ಹೋಗ್ಬಿಟ್ಟು, ನಾವು 5 ಜನ ಹೋಗೋದು ಬೇಡ, ಒಂದು ಎಂಜಾಯ್ಮೆಂಟ್ ಇರುತ್ತೆ ಅಂತ ನಮ್ಮ ಫ್ರೆಂಡ್ಸ್ಗಳು ಮತ್ತು ನಮ್ಮ ರಿಲೇಟಿವ್ನ ಕರ್ಕೊಂಡು ಒಂದು ಟಿ ಮಾಡಿಕೊಂಡು ಚೆನ್ನೈಗೆ ಹೊರಟು ತುಂಬಾ ಎಂಜಾಯ್ ಮಾಡಿದ್ಲು. ನಮ್ಮ ಕನಿಕಾ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಚೆನ್ನೈಗೆ ಹೇಗೆ ತಲುಪ್ತೋ ಅಂತಲೇ ಗೊತ್ತಾಗಲಿಲ್ಲ. ಸರಿ ಅಂದ್ಬಿಟ್ಟು ಅವತ್ತೊಂದು ದಿವಸ ಶನಿವಾರ ಆಗಿರೋದ್ರಿಂದ ಒಡವೆ ಪರ್ಚೇಸು ಅವತ್ತೇ ಮಾಡಬೇಕಾಗಿತ್ತು. ಯಾಕಂದರೆ ಭಾನುವಾರ ರಜಾ, ಭಾನುವಾರ ಫುಲ್ಲು ಫೋಟೋಶೂಟ್ ಇಟ್ಕೊಳ್ಳೋಣ ಸರ್, ಶನಿವಾರ ಒಡವೆ ಪರ್ಚೇಸ್ ಮಾಡೋಣ, ಆದಷ್ಟು ಬೇಗ ಆದರೆ ಬೇಕಾದ್ರೆ ಫೋಟೋಶೂಟ್ ಶನಿವಾರನೇ ಸ್ಟಾರ್ಟ್ ಮಾಡ್ಬೋದು ಚೆನ್ನೈಯಿಂದನೇ ಅಂತ ಮೇಡಮ್ ಅವ್ರು ಮಾಹಿತಿ ಕೊಟ್ಟರು. ಸರಿ ಮೇಡಮ್, ಅಲ್ಲಿ ಎಷ್ಟು ಗಂಟೆಗೆ ಹೋಗ್ತೀವಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾವು 4 ಗಂಟೆಗೆ ಬಂದು ಅಲ್ಲಿ ಶುಕ್ರ ಜ್ಯುವೆಲರಲ್ಲಿ ಅವಳದು ಬೇಕಾಗಿರೋ ಭರತನಾಟ್ಯ ಜ್ಯುವೆಲರಿ ಎಲ್ಲ ಪರ್ಚೇಸ್ ಮಾಡಿಬಿಟ್ಟು ಒಂದು ಮಹಾಬಲಿಪುರಮಲ್ಲಿ ಸ್ಟೇ ಆದೋ. ರೂಮ್ ಸಿಕ್ತು. ಒಂದು 10-11 ಗಂಟೆಗೆ ಹೋದೋ. ಸರಿ ಅಂದ್ಬಿಟ್ಟು ನಾನು ತಂದಿರೋ ಜ್ಯುವೆಲರಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಬೆಳಗ್ಗೆ ಬೇಕಾಗುತ್ತೆ ಅಷ್ಟೊತ್ತಿಗೆ ಎದ್ದೊಳ್ಬೇಕು ಅಂತ ಅಂದ್ಬಿಟ್ಟು ಆವತ್ತಿನ ರಾತ್ರಿ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಮಲ್ಕೊಂಡೆ. ಸರಿ ಅಂದ್ಬಿಟ್ಟು ಬೆಳಗ್ಗೆನೇ 3 ಗಂಟೆಗೆ ಮೇಡಮ್ ಎಬ್ಬಿಡ್ಸಿದ್ರು. ಎದ್ದೊಳಿ ಮೇಡಮ್, ಫೋಟೋಶೂಟ್ಗೆ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲನೂ ಎಬ್ಬಿಡ್ಸೋದು ಬೇಡ, ನಾವು ಫೋಟೋಶೂಟ್ ಮುಗಿಸ್ಕೊಂಬರೋಣ, ಅಷ್ಟೊತ್ತಿಗೆ ಅವರೆಲ್ಲ ಎದ್ದು ರೆಡಿ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒಂದು ಕೆಲವು ಫೋಟೋಶೂಟ್ ಮುಗಿಸ್ಕೊಳ್ಳೋಣ ಅಂತ ಫಸ್ಟು ಸಮುದ್ರದ ಹತ್ರ ಹೋದೋ. ಸಮುದ್ರದ ಹತ್ರ ಬೆಳಗ್ಗೆನೇ ಮೇಕಪ್ಪು 3 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಒಂದು 6 ಗಂಟೆಗೆ ಸಮುದ್ರದ ಹತ್ರ ಹೋದೋ. ನನ್ನ ಮಗಳಿಗೆ ಸನ್ರೈಸ್ ಅಂದರೆ ಸಖತ್ ಇಷ್ಟ, ಆದ್ದರಿಂದ ಸನ್ರೈಸ್ ಬೇಕು, ಸನ್ರೈಸ್ ಹತ್ರನೇ ಫೋಟೋ ಇಡ್ಸ್ಕೋಬೇಕು ಅಂತ ಅವಳಿಗೆ ಆಸೆ ಇತ್ತು. ಸರಿ ಆಯಿತು ನಡೆಯಮ್ಮ ಅಂತ ಅಂದ್ಬಿಟ್ಟು ಅವಳನ್ನ ಕರ್ಕೊಂಡು ಹೋದೋ. ಫೋಟೋ ಹೋದವ್ರು ಆಗಲೇ ಅಲ್ಲಿ ಬಂದಿದ್ದರು, ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾಯಿದ್ಲು. ಆಗಲೇ ಆಲ್ರೆಡಿ ಅಲ್ಲಿ ತುಂಬ ಜನ ಇರೋದ್ರಿಂದ ಎಲ್ಲರೂ ನಮ್ಮನ್ನೇ ನೋಡ್ತಾಯಿದ್ರು. ಮತ್ತು ಫೋಟೋ ಹಿಡಿಬೇಕಾದ್ರೆ ಮಧ್ಯೆ ಬರೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಸೊ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಫೋಟೋ ಶೂಟ್ ಆಯಿತು. ನೆಕ್ಸ್ಟು ಸಮುದ್ರ ಪಕ್ಕನೇ ಮಹಾಬಲಿಪುರಂ ಇರೋದು. ಅಲ್ಲೊಂದು ಗೋಪುರ ಕಾಣ್ತಿದೆ ನೋಡಿ, ಅದು ಮಹಾಬಲಿಪುರಮನೇ. ಅದರೊಳಗಡೆ ನಾವು ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಬಟ್ ಅಲ್ಲಿ ನಮಗೆ ಪರ್ಮಿಷನ್ ಕೊಡಲಿಲ್ಲ. ಸರ್, ಇದರಲ್ಲಿ ಪರ್ಮಿಷನ್ ಕೊಡೋಲ್ಲ, ನೀವು ಪರ್ಮಿಷನ್ ಕೊಡಬೇಕು ಅಂದರೆ ನೀವು ಚೆನ್ನೈಗೆ ಹೋಗ್ಬಿಟ್ಟು ಪರ್ಮಿಷನ್ ಕೇಳ್ಕೊಂಬರ್ಬೇಕು, ಆಮೇಲೆ ನಾವು ಇದು ಒಳಗಡೆ ಬಿಡ್ತೀವಿ ಸರ್ ಅಂತಂದರು. ಸೊ ನಮ್ಮ ಆಸೆ ನಿರಾಸೆ ಆದಂಗೆ ಆಯಿತು. ಸರಿ ಫೋಟೋಸವರು ನೀವೇನು ಟೆನ್ಷನ್ ತೊಗೊಬೇಡಿ, ಬನ್ನಿ, ಇಲ್ಲಿ ಸುತ್ತಮುತ್ತ ದೇವಸ್ಥಾನಗಳು ಇವೆ ಮತ್ತು ಗೋಪುರಗಳು ಇವೆ, ಅಲ್ಲಿ ನಾವು ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ, ತುಂಬ ಚೆನ್ನಾಗಿರೋ ಪ್ಲೇಸ್ಗಳವೆ ಅಂತ ಅಂದ್ಬಿಟ್ಟು ಸಮುದ್ರದ ಹತ್ರ ಫೋಟೋಶೂಟ್ ಮಾಡಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋದರು. ಅಲ್ಲಿ ಒಂದು 6:30 ಹೋದೋ. ಅಲ್ಲಿ ಯಾರು ಜನ ಇಲ್ಲದಿರೋ ಕಾರಣ ಅಲ್ಲಿ ಒಂದು ಹಳೇ ಕಾಲದ್ದು ಏನು ಅಂದರೆ ಭರತನಾಟ್ಯ ನರ್ತಕಿರ ಚಿತ್ರ ಅದೆಲ್ಲ ಕಲ್ಲಲ್ಲಿ ಬಂಡೆಗಳಲ್ಲಿ ಕೆತ್ತನೆ ಮಾಡಿದರು. ಅಲ್ಲಿ ತುಂಬಾ ಚೆನ್ನಾಗಿತ್ತು. ಕನಿಕಂಗೂ ಸಹ ಇಷ್ಟ ಆಯಿತು. ಸೊ ಯಾರು ಇಲ್ಲದೆ ಇರೋದ್ರಿಂದ ನಾವು ಫೋಟೋಶೂಟು ಅಲ್ಲೇ ಒಂದು 1 ಅವರ್ ನಾವು ಮುಗಿಸ್ಕೊಂಡು, ಆದರೆ ಬಟ್ ಅಲ್ಲಿ ಒಳಗಡೆ ಪರ್ಮಿಷನ್ ಇರಲಿಲ್ಲ, ರೋಡ್ ಸೈಡ್ ನಾವು ತೊಗೊಬೋದಾಗಿತ್ತು. ಆದರೂ ಅಲ್ಲಿ ತುಂಬ ಚೆನ್ನಾಗಿ ಬಂತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಸರ್, ಅಲ್ಲಿ ತುಂಬ ಚೆನ್ನಾಗಿದೆ, ಗೋಪುರದ ಒಳಗಡೆ ನಿಮಗೆ ಫೋಟೋಶೂಟ್ ಮಾಡಿಸ್ಬೋದು ಅಂತ ಅಂದರು ಫೋಟೋದವರು. ಸರಿ ಅಂದ್ಬಿಟ್ಟು ಅಷ್ಟರಲ್ಲಿ ನಮ್ಮ ಮನೆಯವರು, ನಾನು ರೂಮ್ಗೆ ಹೋಗ್ತೀನಿ, ಅವ್ರನ್ನೆಲ್ಲ ಫ್ರೆಂಡ್ಸು ಮತ್ತು ರಿಲೇಟಿವ್ನೆಲ್ಲ ಎಬ್ಬಿಸ್ಬಿಟ್ಟು ನೀವು ಬರೋಷ್ಟರಲ್ಲಿ ಅಲ್ಲಿ ಕರ್ಕೊಂಬರ್ತೀವಿ, ಇಲ್ಲಿ ಸಮುದ್ರ ಎಲ್ಲ ತೋರಿಸ್ಕೊಂಡು ಮಹಾಬಲಿಪುರಮ್ನು ತೋರಿಸ್ಕೊಂಡು ಅಲ್ಲಿ ಬರ್ತೀನಿ, ನೀವು ಸಹ ಅಲ್ಲಿ ಫೋಟೋ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಅವ್ರು ರಿಟರ್ನ್ ಹೋದರು. ನಮ್ಮ ಫೋಟೋದವರು ನಮಗೆ ಹೆಲ್ಪ್ ಮಾಡಿದ್ರು. ಬನ್ನಿ ಮೇಡಮ್ ಅಂತ ಅಂದ್ಬಿಟ್ಟು ನಾನು, ನಮ್ಮ ಮೇಡಮು ಮತ್ತು ನಮ್ಮ ಕನಿಕಾ ಮತ್ತು ನಮ್ಮ ಅಕ್ಕನ ಮಗಳು 4 ಜನನೂ ಸಹ ಫೋಟೋದವ್ರ ಜೊತೆ ಹೋದೋ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಪಾಪ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರು ನಮ್ಮ ಭಾಷೆ, ಕನ್ನಡ ಭಾಷೆ ಅರ್ಥ ಆಗದಿದ್ರು ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿ ಫೋಟೋಶೂಟ್ ಮಾಡಿಕೊಂಡ್ರು. ತುಂಬಾ ಚೆನ್ನಾಗಿ ಬಂತು ರಂಗಪ್ರವೇಶದಲ್ಲಿ. ಅವ್ರ ಫೋಟೋಶೂಟ್ ಕ್ಲಿಯರಿಟಿ ಮತ್ತು ತುಂಬ, ಇವಾಗ ನಮ್ಮವ್ರು ಅಲ್ಲದೆ ಇದ್ರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಆಮೇಲೆ ಸರಿ ಅಂತ ದೇವಸ್ಥಾನ ಹತ್ರ ಮೇಡಮು ಸಾಂಗ್ ಹೇಳೋ ಥರ, ಕನಿಕಾ ಅದಕ್ಕೆ ಸ್ಟೆಪ್ ಹಾಕೋ ಥರ ಒಂದು ಗೋಪುರದಲ್ಲಿ, ದೇವಸ್ಥಾನದ ಒಳಗಡೆ ಗೋಪುರದಲ್ಲಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ನನಗೆ ಆಸೆ ಇತ್ತು. ಸರಿ ಅಂತ ಮೇಡಮು ಸಹ ಒಪ್ಕೊಂಡು ತುಂಬ ನಮಗೆ ಸಪೋರ್ಟ್ ಮಾಡಿದ್ರು, ಎಂಕರೇಜ್ ಮಾಡಿದ್ರು. ಸರಿ ಅವರು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫೋಟೋಗ್ರಾಫರ್ ಅಲ್ಲಿ ಲೆಕ್ಕ ನೋಡಿದ್ರೆ ಫೋಟೋನ ಮಾಡೋಂಗಿಲ್ಲ, ಒಂದು 5 ನಿಮಿಷ ಪರ್ಮಿಷನ್ ಕೇಳ್ದು ಆ ದೇವಸ್ಥಾನದವ್ರನ್ನ. ಸರಿ ಮಾಡ್ಕೊಳ್ಳಿ, ಜನ ಯಾರನ್ನ ಕೇಳಿದ್ರೆ ತಕ್ಷಣ ನೀವು ಹೊರಡಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ ಸರ್, ಓಕೆ ಅಂತ ಅಂದ್ಬಿಟ್ಟು
ತುಂಬ ಪೌರಾಣಿಕ ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಅದು. ಸರಿ ಅಂದ್ಬಿಟ್ಟು ಬಂದಿರೋ ಜನ ಎಲ್ಲ ನನ್ನ ಮಗಳು ನೋಡ್ಬಿಟ್ಟು, ಅಯ್ಯೋ ಎಷ್ಟು ಚೆನ್ನಾಗಿದೆ ಡ್ರೆಸ್ಸು, ಎಷ್ಟು ಚೆನ್ನಾಗಿದೆ ಮೇಕಪ್ಪು ಅಂತ ಎಲ್ಲ ಹೊಗಳ್ತಾಯಿದ್ರು. ತುಂಬಾ ಖುಷಿ ಆಯಿತು. ಡ್ರೆಸ್ ಕಲರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಫೋಟೋಶೂಟ್ ಎಲ್ಲ ಮಾಡಿಸ್ಬಿಟ್ಟು, ಮತ್ತು ಅದು ನಾವು ಜೋರಾಗಿ ಹಾಡನ್ನು ಹಾಡಂಗಿರ್ಲಿಲ್ವಲ್ಲ, ಮೇಡಮ್ ಇದು ಹಾಡು ಸರಿಗೆ ಬರ್ತಿಲ್ಲ, ನೀವು ಇದಕ್ಕೆ ಹೋಗ್ಬಿಟ್ಟು ರೂಮ್ಗೆ ಹೋಗ್ಬಿಟ್ಟು ನಾನೊಂದು ಸ್ಪೀಕರ್ ಕೊಡ್ತೀನಿ, ಅದ್ರಲ್ಲಿ ಹಾಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಅಲ್ಲೋಗಿ ಫೋಟೋದವ್ರು ಹೆಲ್ಪ್ ಮಾಡಿದ್ರು. ಸರಿ ಅಂತ ಮೇಡಮ್ಮು ಸರಿ ಆಡ್ತೀನಿ ಅಂತ ಅಂದ್ಬಿಟ್ಟು ಆ ವಿಡಿಯೋ ಎಲ್ಲ ನೋಡಿದ್ವಿ. ಆ ವಿಡಿಯೋಗೆ ತಕ್ಕಂಗೆ ಸಂಗೀತ ಹಾಡಿ ಫೋಟೋದವ್ರಿಗೆ ತುಂಬಾ ಹೆಲ್ಪ್ ಮಾಡಿದ್ರು. ತುಂಬ ಚೆನ್ನಾಗಿ ಫೋಟೋಸ್ ಎಲ್ಲ ಬಂತು. ಮತ್ತು ಸರಿ ಅಂತ ಅಂದ್ಬಿಟ್ಟು ಮೇಡಮ್ಮು ಇಷ್ಟು ದೂರ ಬಂದ್ಬಿಟ್ಟು ನಾವು ಸಮುದ್ರಕ್ಕೆ ಹೋಗದೆ ಇದ್ದರೆ ಚೆನ್ನಾಗಿರಲ್ಲ ಮೇಡಮ್, ಸಮುದ್ರದ ಹತ್ರ ಹೋಗ್ಬಿಟ್ಟು ಹೋಗೋಣ ಅಂತ ಅಂದರು. ಸರಿ ಅಲ್ಲಿಂದ ನಾವು ಇನ್ನೇನು ರೂಮೆಲ್ಲ ಖಾಲಿ ಎಲ್ಲ ಮಾಡಿಕೊಂಡು, ಅವರು ಅಷ್ಟೊತ್ತಿಗೆ ನಮ್ಮ ರಿಲೇಟಿವ್ ಫ್ರೆಂಡ್ಸ್ ಎಲ್ಲ ಮಹಾಬಲಿಪುರಮನ್ನೆಲ್ಲ ನೋಡಿಬಿಟ್ಟಿದ್ರು. ನಾವು ಅಷ್ಟೊತ್ತಿಗೆ ನೋಡಿರಲಿಲ್ಲ. ಸರಿ ಹೋಗಲಿ ಬಿಡಿ ಅಂತ ಅಂದ್ಬಿಟ್ಟು, ಟೈಮ್ ಆಗುತ್ತೆ ಮತ್ತೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಸಮುದ್ರದ ಹತ್ರ ಹೋದೋ. ಅಲ್ಲಿ ನೋಡಿದ್ರೆ ಯಾರೂ ಸಹ ಇರಲಿಲ್ಲ. ಅಲ್ಲಿ ತುಂಬ ಚೆನ್ನಾಗಿ ಫೋಟೋಶೂಟ್ ಮಾಡಿಸ್ಬೋದಾಗಿತ್ತು. ಅಷ್ಟೊತ್ತಿಗೆಲ್ಲ ನನ್ನ ಮಗಳು ಮೇಕಪ್ ತೆಗೆದುಬಿಟ್ಟಿದ್ಲು. ತುಂಬ ಚೆನ್ನಾಗಿ ಇತ್ತು, ಸೈಲೆಂಟ್ ಇತ್ತು. ಮತ್ತು ಸಮುದ್ರನ ನಾವು ಎಂಜಾಯ್ ಮಾಡ್ಬೋದಾಗಿತ್ತು. ಚೆನ್ನಾಗಿ ಅಲ್ಲಿ ಎಂಜಾಯ್ ಮಾಡಿಕೊಂಡು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ತಿರ್ಗಾ ರಿಟರ್ನ್ ನಾವು ರಾಮನಗರಕ್ಕೆ ಬಂದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.